ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. 2 ಡೇಸ್ದು ಬಟ್ಟೆ ಇತ್ತು ಮಡ್ಚೋದಕ್ಕೆ. ಬಟ್ಟೆನ ಮನೆ ಮುಂದೆ ಹಾಕಬಾರ್ದು ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೋಸ್ಕರ ನಮ್ಮದು ಒಂದು ಚಿಕ್ಕ ಮನೆ ಇದೆ, ಅಲ್ಲಿ ನಾವು ಬಟ್ಟೆನ ಒಣಗಾಕಿ ಬರ್ತೀವಿ. ಇಷ್ಟು ಬಟ್ಟೆ ಇದೆ ಮಡ್ಚಿಡೋದಕ್ಕೆ. ಮಡ್ಚಿಟ್ಟು ನಮ್ಮನೆಯವರು ಮೀನು ತಂದುಕೊಟ್ಟೋಗಿದ್ದಾರೆ. ಮೀನು ಫ್ರೈ ಮಾಡಬೇಕು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು, ಅಂದರೆ ಕಲಸಿಡಬೇಕು. ಅದನ್ನ ಸ್ವಲ್ಪ ಕಲಸಿಟ್ಟು ಬಿಡಬೇಕು ಅಲ್ವಾ. ಈಗ ಅನ್ನಕ್ಕೆ ಸಾಂಬಾರಿಗೆ ಇಟ್ಟಿದ್ದೀನಿ. ನೆಕ್ಸ್ಟು ನಾನು ಮೀನು ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಿಭುದೇ ತುಂಬ ಬಟ್ಟೆ ಇರುತ್ತೆ, ಯಾಕೆಂದರೆ ಅವನು ಯೂರಿನ್ ಪಾಸ್ ಮಾಡ್ತಾನೆ ಅಲ್ವಾ, ಅದಕ್ಕೋಸ್ಕರ ವಿಭುದು ತುಂಬಾ ಬಟ್ಟೆ ಇರುತ್ತೆ. ವಿಭು ಇದ್ದಾಗ ಮಡ್ಚೋದಕ್ಕೆ ಬಿಡಲ್ಲ, ಅಂದರೆ ಮಡ್ಚಿದೆಲ್ಲ ಕೆಡವಿ ಹೋಗ್ತಾನೆ. ವಿಭು ಇಲ್ದಾಗಲೇ ಮಡ್ಚಬೇಕು. ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ ತೋರಿಸ್ತೀನಿ. ವಿಭುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸೌಂಡ್ ಆದರೆ ಎದಂತಾನೆ. ಬೆಳಗ್ಗೆ ಬೇಗ ಎದ್ದಿದ್ದ, ತುಂಬ ನಿದ್ದೆ ಬಂದಿದೆ. ಮೂಗು ಬ್ಲಾಕ್ ಆಗಿಬಿಟ್ಟಿದೆ, ಪಾಪ ಶೀತ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಉಸಿರಾಡ್ತಾ ಇದ್ದಾನೆ. ಅವನು ಮಲ್ಕೊಂಡಿದ್ದಾಗ ಕೆಲಸ ಬೇಗ ಆಗ್ಬಿಡುತ್ತೆ, ಬೇಗ ಮಾಡಬೇಕು. ಇಲ್ಲ ಅಂದರೆ ಅವನಂತೂ ಬಿಡೋದೇ ಇಲ್ಲ, ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ. ಎತ್ಕೋ, ಆಟ ಆಡಿಸು, ಇಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕು, ಆ ಥರನೇ ಮಾಡ್ತಾ ಇರ್ತಾನೆ. ಅದಕ್ಕೆ ಬೇಗ ಕೆಲಸ ಮಾಡ್ಕೊತೀನಿ. ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಫಿಶ್ ಫ್ರೈ ಒಂದೇ ಮಾಡಬೇಕು. ಸೊ ಈಗ ಬಟ್ಟೆ ಎಲ್ಲ ಮಡಚಿಟ್ಟು ಫಿಶ್ ಫ್ರೈನ ಮಾಡೋಣ. ಓಕೆ, ಬಟ್ಟೆನೆಲ್ಲ ಬೇಗ ಮಡಚಿಟ್ಟೆ, ಯಾಕಂದರೆ ವಿಭು ಎದ್ಮೇಲೆ ನನಗೇನು ಕೆಲಸ ಮಾಡೋದಕ್ಕಾಗಲ್ಲ ಅಂತ. 2 ದಿನದ ಬಟ್ಟೆ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಇದ್ವು ಬಟ್ಟೆ. ಮಡಚಿ ಸಪ್ರೇಟ್ ಇಟ್ಟಿದ್ದೀನಿ. ಈಗ ರೂಮಿಗೆ ಎತ್ತಿಡಬೇಕು. ಸೌಂಡ್ ಆಗ್ದಲೇ ಇರೋ ಥರ ರೂಮಿಗೆ ಎತ್ತಿಡಬೇಕು. ಲಿಶು ಚಿಕ್ಕವಳಿದ್ದಾಗ ಏನೇನೆಲ್ಲ ಯೂಸ್ ಮಾಡ್ತಿದ್ದೆ ಅದನ್ನೇ ಇವನಿಗೂ ಅಷ್ಟೇ ಯೂಸ್ ಮಾಡ್ತೀನಿ. ಲಿಶು ಚಡ್ಡಿಗಳನ್ನ ಹಾಕೋದಕ್ಕೆ ಒಂದು ಬಾಸ್ಕೆಟ್ನ ತಂದಿದ್ದೆ, ಅದನ್ನೇ ಎತ್ತಿಟ್ಟಿದ್ದೆ ನಾನು. ಅದು ಈಗ ಯೂಸ್ ಆಗ್ತಿದೆ ವಿಭುಗೂ. ವಿಭುನ ಯಾವಾಗಲೂ ನಾನು ಸೈಲೆಂಟಲ್ಲೇ ಮಲಗಿಸೋದು ಮತ್ತು ಕತ್ಲೆ ಮಾಡಿ ಮಲಗಿಸಿರ್ತೀನಿ. ವಿಭು ಯಾವಾಗಲೂ ಯೂರಿನ್ ಪಾಸ್ ಮಾಡೋದ್ರಿಂದ ಒಂದು ಪ್ಯಾಂಟ್ ಮತ್ತು ಚಡ್ಡಿಗಳು ಜಾಸ್ತಿನೇ ಇರುತ್ತೆ. ಅದನ್ನು ಈ ಥರ ಬಾಸ್ಕೆಟ್ ಇಟ್ಟಿದ್ದೀನಿ, ಅದರೊಳಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಆವಾಗಾದರೆ ಬೇಗ ಸಿಗುತ್ತೆ ಅಂತ. ಬಟ್ಟೆನೆಲ್ಲ ಎತ್ತಿಟ್ಟು ನಾನು ಫಿಶ್ ಮಾಡೋಣ ಅಂತ ಬಂದೆ. ಫಿಶ್ನ ನಾನು ಯಾವಾಗಲೂ ತಂದ ತಕ್ಷಣ ತೊಳೆದು ಬಿಡ್ತೀನಿ. ಫಿಶ್ ವಾಶ್ ಮಾಡಾದಮೇಲೆ ನಾನು ನೀರೆಲ್ಲ ಸೋಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಫಿಶ್ಗೆ ಅರ್ಧ ಭಾಗ ನಿಂಬೆಹಣ್ಣು, ಸ್ವಲ್ಪ ಸಾಲ್ಟು, ಹಾಗೆ ಅದಕ್ಕೆ ಅರಶಿನ ಪುಡಿನ ಹಾಕಿ ಕಲಸಿ ಇಡ್ತೀನಿ. ಸ್ವಲ್ಪ ಉಪ್ಪಿನಂಶನೆಲ್ಲ ಹೀರ್ಕೊಳ್ಳುತ್ತೆ ಫಿಶ್ಶು. ನಾನು ಒಲೆ ಮೇಲೆ ಸಾಂಬಾರನ್ನ ಇಟ್ಟಿದ್ದೀನಿ, ಹಾಗೂ ಅನ್ನಕ್ಕೆ ಇಟ್ಟಿದ್ದೆ. ಸಾಂಬಾರು ವಿಷಲ್ ಆಗಿತ್ತು, ಅನ್ನ ಸ್ವಲ್ಪ ಬೇಯಬೇಕಿತ್ತು. ಅನ್ನನ ನಾನು ಯಾವಾಗಲೂ ಬಸಿಯೋದ್ರಿಂದ ಉದುರಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಪಾತ್ರೆ ಇದ್ವು ತೊಳೆಯೋದಕ್ಕೆ, ಫಿಶ್ನೆಲ್ಲ ತೊಳೆದಿದ್ದ ಪಾತ್ರೆ ಎಲ್ಲ ಇದ್ವು. ಪಾತ್ರೆನ ತೊಳೆಯೋದಕ್ಕಿಂತ ಮುಂಚೆ ನಾನು ಪಾತ್ರೆಗಳನ್ನು ಒಂದು ಸಲ ನೀರು ಹಾಕ್ಕೊಂಡು ತೊಳ್ಕೊಂಡು ಮೇಲ್ಗಡೆ ಎತ್ತಿಟ್ಕೊತೀನಿ. ಆವಾಗಾದರೆ ತೊಳ್ಕೊಳೋದಕ್ಕೆ ತುಂಬ ಈಸಿ ಆಗುತ್ತೆ. ಅನ್ನ ಆಗಲಿ ಬೇರೆ ಎಂಜಲ ಪಾತ್ರೆ ಆಗಲಿ ಏನೂ ಸ್ಕ್ರಬ್ಬರ್ಗೆ ಅಂಟೋದಿಲ್ಲ ಅಂತ ನಾನು ಫಸ್ಟೇ ವಾಶ್ ಮಾಡಿಕೊಂಡು ಆಮೇಲೆ ಸ್ಕ್ರಬ್ ಮಾಡ್ತೀನಿ. ಪಾತ್ರೆನ ತೊಳಿಬೇಕಿದ್ರೂ ಅಷ್ಟೇ ಅನ್ನ ಪಾತ್ರೆಯಲ್ಲಿದ್ದಿದ್ದ ವೇಸ್ಟು ಎಲ್ಲನೂ ಚೇಂಬರ್ ಒಳಗೆ ಕಟ್ಕೊಳ್ಳೋದಿಲ್ಲ. ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಸಿಂಕೂ ಅಷ್ಟೇ ನಾನು ಕ್ಲೀನಾಗೆ ತೊಳ್ಕೊಂಡ್ಬಿಡ್ತೀನಿ. ಆವಾಗ ಮಾತ್ರ ನನಗೆ ಕ್ಲೀನ್ ಅನಿಸುತ್ತೆ. ಆ್ಯಂಡ್ ಫಿಶ್ ತಂದಿದ್ದರಿಂದ ಅಲ್ಲಿ ಕ್ಲೀನಾಗೆ ತೊಳಿಲಿಲ್ಲ ಅಂದರೆ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ನಾನು ಕ್ಲೀನಾಗೆ ತೊಳ್ಕೊತೀನಿ. ಸಿಂಕ್ ಮೇಲೂ ಅಷ್ಟೇ ನಾನು ಒರೆಸ್ಕೊತೀನಿ. ಒರೆಸೋದಕ್ಕೆ ನಾನು ಬಟ್ಟೆನ ಯೂಸ್ ಮಾಡಲ್ಲ, ಈ ಥರ ಒಂದು ಸ್ಪಾಂಜನ್ನ ಇಟ್ಕೊಂಡಿದ್ದೀನಿ. ಸ್ಪಾಂಜು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒರೆಸಿರೋ ಅಂಥ ಜಾಗ ಬೇಗನೆ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ನನಗೆ ಇದು ತುಂಬಾ ಇಷ್ಟ. ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ.
ಸ್ಪಾಂಜನ್ನು ಕ್ಲೀನಾಗೆ ವಾಶ್ ಮಾಡಿ ಅದನ್ನು ಕ್ಲೀನಾಗೆ ಇಟ್ಟರೆ ಬೇಗನೆ ಡ್ರೈ ಆಗುತ್ತೆ. ಹಾಗೆ ಅದು ಸ್ಮೆಲ್ ಕೂಡ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸ್ಪಾಂಜ್ ಅಂತೂ ತುಂಬಾ ಇಷ್ಟ. ನಾನು ಇದನ್ನು ಆನ್ಲೈನಲ್ಲಿ ಯಾವಾಗ ತರಿಸಿದೆ ಆವತ್ತಿಂದ ನಾನು ಬಟ್ಟೆನ ತೆಗೆದು ಇದನ್ನೇ ಇಟ್ಟಿದ್ದೀನಿ. ನಿಂಬೆಹಣ್ಣನ್ನು ನಾನು ಫಸ್ಟು ಈ ಥರ ಮೆತ್ತಗೆ ಮಾಡ್ಕೊತೀನಿ, ರಸ ಚೆನ್ನಾಗಿ ಬಿಡುತ್ತೆ ಅಂತ ಮೆತ್ತಗೆ ಮಾಡ್ಕೊಳ್ಳೋದು. ಆಮೇಲೆ ನಾನು ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲಿ ಮೇಲ್ಗಡೆ ಇರೋ ಒಗರಿನ ಅಂಶ ಎಲ್ಲ ಕ್ಲೀನಾಗೆ ಹೋಗುತ್ತೆ ವಾಶ್ ಮಾಡೋದ್ರಿಂದ. ನಾವು ಹಿಂಡಿದಾಗ ಅದರೊಳಗೆ ಒಗರಿನ ಅಂಶ ಬರೋದಿಲ್ಲ, ಬರೀ ನಿಂಬೆಹಣ್ಣಿನ ರಸ ಮಾತ್ರ ಬರುತ್ತೆ. ಒಂದು ಅಗಲವಾದ ಪಾತ್ರೆನ ತಗೊಂಡು ನಾನು ಅದಕ್ಕೆ ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ನಿಂಬೆಹಣ್ಣನ್ನೆಲ್ಲ ಹಿಂಡ್ಕೊತೀನಿ. ನಾನು ಇದಕ್ಕೆ 2 ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. 1 kg ಫಿಶ್ಗೆ 2 ನಿಂಬೆಹಣ್ಣು ಬೇಕಾಗುತ್ತೆ. ನಿಂಬೆಹಣ್ಣನ್ನ ಕೈಯಲ್ಲಿ ಹಿಂಡೋದ್ರಕ್ಕಿಂತ ಈ ಥರ ಒಂದು ನಿಂಬೆಹಣ್ಣು ಹಿಂಡೋದಿದ್ರೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಬೇಗ ಆಗುತ್ತೆ. ಬೀಜನೂ ಕೂಡ ಒಂದು ಉಳಿಯೋದಿಲ್ಲ, ತುಂಬಾ ಚೆನ್ನಾಗೇ ಆಗುತ್ತೆ. ನಾನು ಯಾವಾಗ್ಲೂ ನಿಂಬೆಹಣ್ಣಿನ ಸಿಪ್ಪೆನ ಸಿಂಕ್ ಒಳಗೆ ಹಾಕ್ತೀನಿ. ಯಾಕಂದರೆ ಸಿಂಕಲ್ಲಿ ಬ್ಯಾಡ್ ಸ್ಮೆಲ್ಲು ಹಾಗೂ ಬ್ಯಾಕ್ಟೀರಿಯಾ ಏನಾದ್ರು ಇದ್ದರೆ ಸತ್ತೋಗುತ್ತೆ, ಹಾಗೂ ಸ್ಮೆಲ್ಲು ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ. ನಿಮ್ಮನೇಲಿ ನಿಂಬೆಹಣ್ಣು ಯಾವಾಗಲಾದ್ರು ಕಟ್ ಮಾಡಿದರೆ ನೀವು ಈ ಥರನೇ ಮಾಡಿ. 2 ನಿಂಬೆಹಣ್ಣಿನ ರಸಕ್ಕೆ ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊತೀನಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿನೂ ಹಾಕ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಇಡೀ ಮೊಟ್ಟೆನ ಹಾಕ್ಕೊತೀನಿ. ಎಲ್ಲೋ ಭಾಗನ ಕೆಲವರು ತೆಗೆದು ಹಾಕ್ಕೊತಾರೆ, ಆದರೆ ನಾನು ಹಾಗೇ ಹಾಕ್ಕೊತೀನಿ, ಆವಾಗಲೇ ತುಂಬ ಟೇಸ್ಟ್ ಬರೋದು. ನೆಕ್ಸ್ಟು 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊತೀನಿ. ನಾನು ಧನಿಯಾ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ನೆಕ್ಸ್ಟು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿ, ಹಾಗೂ ಕಾರ್ನ್ಫ್ಲೋರ್ನ 2 ಟೇಬಲ್ ಸ್ಪೂನ್ ಹಾಕಬೇಕು. ಕಾರ್ನ್ಫ್ಲೋರ್ ಹಾಕಿರೋ ಅಂಥ ವಿಡಿಯೋ ಡಿಲೀಟ್ ಆಗಿತ್ತು. ಚೆನ್ನಾಗಿ ಕಲಿಸ್ಕೊಂಡು ಮೀನನ್ನು ನಾವು ಅದಕ್ಕೆ ಹಾಕಬೇಕು. ನಮ್ಮನೆಯವ್ರು ತಂದಿದ್ದ ಮೀನು ತುಂಬಾ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಫ್ರೆಶ್ ಮೀನಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಮಾಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಮಾಡ್ಕೊಂಡಿರೋ ಥರನೇ ಮಸಾಲೆನ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಮಾಡುವಾಗ ಮನೆಯಲ್ಲೇ ಮಸಾಲೆನ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತಂದಿರೋ ಫಿಶ್ ಫ್ರೈ ಮಸಾಲಾನ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ಲ, ಹಾಗೂ ಟೇಸ್ಟು ಚೆನ್ನಾಗಿರೋಲ್ಲ. ಈ ಥರನೇ ಮಾಡ್ಕೊಳ್ಳಿ. ಫಿಶ್ ಫ್ರೈ ಮಾಡೋದನ್ನ ನಾನು ಹೇಗೆ ಕಲಿತೆ ಅಂತ ಗೊತ್ತಾ? ಪುನಿಯವರ ಅತ್ತೆ ಮಂಗಳೂರವರು, ಅವ್ರ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರನ್ನ ನೋಡ್ಕೊಂಡು ನಾನು ಅಡುಗೆನ ಕಲಿತೆ. ಫಿಶ್ಗೆ ನಿಂಬೆಹಣ್ಣು ಉಪ್ಪು ಹಾಕಿ ನೆನೆಹಾಕಿದ ನೀರನ್ನ ನಾನು ಇದರೊಳಗೆ ಹಾಕೋದಿಲ್ಲ, ಅದನ್ನು ಚೆಲ್ತೀನಿ. ನೀವು ಕೂಡ ಫಿಶ್ ಮಾತ್ರ ಹಾಕಿ ಅದ್ರ ನೀರನ್ನ ಹಾಕಬೇಡಿ. ಫಿಶ್ ಕಲಸೋದ್ರೊಳಗೆ ರೈಸು ಕೂಡ ರೆಡಿ ಆಯಿತು. ರೈಸ್ನ ನಾನು ಯಾವಾಗಲೂ ಈ ಥರ ಪಾತ್ರೆಗೆ ಬಸ್ಕೊತೀನಿ. ರೈಸ್ನ ನಾವು ಈ ಥರ ಮಾಡೋದ್ರಿಂದ ಉಡಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಸಾಂಬಾರ್ದು ವಿಷಲೆಲ್ಲ ಆಯಿತು. ನಾನು ಸಾಂಬಾರು ಹೇಗಾಗಿದೆ ಅಂತ ನೋಡಿದೆ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ನುಗ್ಗೆಕಾಯಿ ಸಾಂಬಾರಲ್ವ, ಎಷ್ಟು ಚೆನ್ನಾಗಿರುತ್ತೆ. ಫಿಶ್ ಫ್ರೈನ ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಕೊಬ್ಬರಿನ ತಗೊಂಡು ನಾವು ಮಿಲ್ಗೆ ಹಾಕ್ಸ್ಕೊಂಡು ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಳ್ಳೋದು. ನಮ್ಮನೇಲಿ ಕ್ಯಾನ್ ಇತ್ತು, ಕ್ಯಾನ್ಗೆ ಹಾಕ್ಸಿ ಇಟ್ಕೊಂಡಿದ್ದೆ ನಾನು. ಫಿಶ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಮಾತ್ರ ಬಟ್ಲಿಗೆ ಹಾಕಿಟ್ಕೊಂಡೆ. ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಬಾಕ್ಸ್ನ ತೊಳೆದಿಟ್ಟಿದ್ದೀನಿ. ಬಾಕ್ಸಿಗೂ ಕೂಡ ನಾನು ಹಾಕಿಟ್ಕೊತೀನಿ. ನಮ್ಮನೇಲಿ 2 ದೋಸೆಕಾಯಿ ಇದೆ. ಇದು 2 ದೋಸೆಕಾಯಿನೂ ಯೂಸ್ ಮಾಡ್ತೀವಿ. ರೌಂಡ್ ಶೇಪ್ ಇರೋ ದೋಸೆಕಾಯಿನ ನಾನು ಚಪಾತಿ ಮಾಡಬೇಕಿದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಈ ದೋಸೆಕಾಯಿನ ನಾನು ಫಿಶ್ ಫ್ರೈ ಮಾಡಬೇಕಿದ್ರೆ, ಆಮ್ಲೆಟ್ ಮಾಡಬೇಕಿದ್ರೆ ಎಲ್ಲ ಯೂಸ್ ಮಾಡ್ತೀನಿ. ತೆಗೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ದೋಸೆಕಾಯಿಗಿಂತ ಈ ದೋಸೆಕಾಯಿ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ಇದನ್ನೇ ಯೂಸ್ ಮಾಡೋದು ನಾನು ಜಾಸ್ತಿ. ದೋಸೆಗೆ, ಚಪಾತಿಗೆ ಮತ್ತು ಫಿಶ್ ಫ್ರೈ ಮಾಡೋದಕ್ಕೆ, ಆಮ್ಲೆಟ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದೊಂದು ತವಾನ ತಂದಿಟ್ಕೊಂಡಿದ್ದೀವಿ. ಈ ತವ ಎರಕದ್ದು, ಹೋಟೆಲೆಲ್ಲ ದೋಸೆ ಎಲ್ಲ ಮಾಡ್ತಾರಲ್ಲ ಆ ಥರದ್ದು. ಇದರಲ್ಲಿ ಯಾಕೆ ನಾವು ಫಿಶ್ ಫ್ರೈನ ಮಾಡ್ತೀವಿ ಅಂದರೆ, ಇದು ಫಿಶ್ ಫ್ರೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಂಠ ಇರೋದ್ರಿಂದ ಎಣ್ಣೆ ಹಾಕಿದ್ರೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ, ಮತ್ತು ಇದು ಸ್ವಲ್ಪ ಎಣ್ಣೆನೆಲ್ಲ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ಎಲ್ಲ ಪಾತ್ರೆ ಶಾಪ್ಗಳಲ್ಲೂ ಸಿಗುತ್ತೆ.
ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಒಂದು ಮುಚ್ಚಳನ ತೊಗೊಂಡಿದ್ದೀನಿ. ಫಿಶ್ ಫ್ರೈ ಮಾಡಿದಾಗ ನಾವು ಅದ್ರ ಮುಚ್ಚನ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಎಣ್ಣೆ ಹಾಕಿದಾಗ ಎಣ್ಣೆ ಕೂಡ ಹಾರೋದಿಲ್ಲ. ಫಸ್ಟು ಹಂಚು ಕಾಯಬೇಕು ಅಂತ ಹೈ ಫ್ಲೇಮ್ನ ಮಾಡಿಟ್ಕೊಂಡೆ. ನೆಕ್ಸ್ಟ್ ನಾನು ಚಿಮ್ನಿನ ಆನ್ ಮಾಡಿಕೊಂಡೆ, ಏಕೆ ಅಂದರೆ ಫಿಶ್ ಫ್ರೈ ಮಾಡಬೇಕಾದ್ರೆ ತುಂಬಾ ಹೊಗೆ ಬರುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದರೆ ತುಂಬಾ ಹೊಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಚಿಮ್ನಿನ ಆನ್ ಮಾಡಿಕೊಂಡೆ. ಮತ್ತು ತುಂಬ ಸ್ಮೆಲ್ ಹೊಡೆಯುತ್ತೆ, ಅಡುಗೆ ರೂಮಲ್ಲಿ ಮಾಡ್ತಿದ್ರೆ ಹೊರಗೆ ತನಕ ಸ್ಮೆಲ್ ಹೋಗುತ್ತೆ ಅಂತ ನಾನು ಚಿಮ್ನಿನ ಆನ್ ಮಾಡಿಕೊಂಡೆ. ನಾನು ಏನಾದರೂ ಅಡುಗೆ ಮಾಡೋಕ್ಕಿಂತ ಮುಂಚೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ನನಗೆ ಯಾವಾಗಲೂ ಅಭ್ಯಾಸ ಆಗಿದೆ, ಒಳ್ಳೆಯದು ಕೂಡ. ಫಿಶ್ ಫ್ರೈಗೆ ನಾನು ಕಲಸಿಟ್ಕೊಂಡಿದ್ನಲ್ಲ ಮಸಾಲೆನೆಲ್ಲ, ಅದನ್ನು ಫಿಶ್ ಫ್ರೈ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಮೇಲೆ ಕೆಳಗೆ ಮಾಡ್ಕೊಬೇಕು. ಯಾಕಂದರೆ ಮಸಾಲ ಎಲ್ಲ ಕೆಳಗಡೆನೇ ಇರುತ್ತೆ. ಫುಲ್ಲು ಮತ್ತೆ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಪೀಸಿಗೂ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಂಚು ಕಾಯ್ದಿದೆ, ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಫಿಶ್ ಪೀಸ್ನ ನಾನು ಅದಕ್ಕೆ ಹಾಕ್ಕೊಂಡೆ. ಫಿಶ್ಶು ಫ್ರೆಶ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಗೊತ್ತಾ? ಫಿಶ್ನ ನಾವು ಕಣ್ಣನ್ನು ನೋಡಿದರೆ ಕಣ್ಣು ಶೈನಿಂಗ್ ಇರುತ್ತೆ, ಮತ್ತು ಅದನ್ನ ಮುಟ್ಟಿದರೆ ಅದು ತುಂಬ ಹಾರ್ಡಾಗಿರುತ್ತೆ, ಸ್ವಲ್ಪ ಗಟ್ಟಿನೇ ಇರುತ್ತೆ. ತುಂಬ ಮೆತ್ತ ಇದ್ದರೆ ಅದು ಫ್ರೆಶ್ ಆಗಿರಲ್ಲ ಅಂತ, ಸ್ವಲ್ಪ ಗಟ್ಟಿನೇ ಇದ್ದರೆ ಅದು ಫ್ರೆಶ್ ಮೀನು ಅಂತ ನಾವು ತಿಳ್ಕೊಬೋದು. ಫಿಶ್ನ ಹಾಕಾದ್ಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಚಟ ಅಂತ ಹಾರುತ್ತೆ. ಆದ್ದರಿಂದ ನಾನು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಬೇಕು. ಜಾಸ್ತಿ ಉರಿನ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸಿಮ್ಮಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಬೆಂದ ಆದಮೇಲೆ ನಾವು ಅದನ್ನ ಉಲ್ಟಾ ಮಾಡಬೇಕು. ಎಲ್ಲನೂ ಉಲ್ಟಾ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟೆ. ಅಷ್ಟೊತ್ತಿಗೆ ವಿಭು ಎದ್ರಂತೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ನು ಮಲಗ್ದಾಗಲೇ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ. ಮಕ್ಕಳು ಎದ್ದಾಗ ಅವರಿಗೆ ಅರ್ಧ ಗಂಟೆನಾದರೂ ಬೇಕು ಅವರು ಕರೆಕ್ಟಾಗಿ ನಾರ್ಮಲಾಗಿ ಆಟ ಆಡೋದಕ್ಕೆ. ವಿಭುನೂ ಅಷ್ಟೇ ನಿದ್ದೆಗಣ್ಣಲ್ಲೇ ಇದ್ದ. ಮೀನು ಫ್ರೈನ ಕ್ಲೀನಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ಮಸಾಲೆ ಎಲ್ಲ ಇದ್ದರೆ ಚೆನ್ನಾಗೇ ಅನಿಸಲ್ಲ, ಹಸಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ಆಗೋ ತನಕ ಮೀನು ಫ್ರೈನ ಫ್ರೈ ಮಾಡಿಕೊಂಡೆ. ಮೀನು ಫ್ರೈ ಎಷ್ಟು ರೆಡ್ ಆಗುತ್ತೆ ಅಷ್ಟು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಆಗಬೇಕು. ಮೀನು ಕೂಡ ಬೆಂದಿರುತ್ತೆ, ಹಾಗೆ ಮಸಾಲನೂ ಬೆಂದಿರುತ್ತೆ. ಮೀನೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆಲ್ಲನೂ ನಾನು ಹಾಕ್ಕೊಂಡೆ. ವಿಭು ಕೂಡ ಕಾಯ್ತಾ ಇದ್ದ, ಅವನಿಗಂತೂ ಮೀನಂದರೆ ತುಂಬ ಇಷ್ಟ. ನಾನು ಅವನಿಗೆ ಬಿಡಿಸ್ಕೊಡ್ತೀನಿ ಯಾವಾಗ್ಲೂ. ಅವನಿಗೂ ಇಷ್ಟ, ನನ್ನ ಮಗಳಿಗೂ ತುಂಬ ಇಷ್ಟ, ಅವಳು ತುಂಬಾ ಇಷ್ಟಪಡ್ತಾಳೆ. ಸೊ ಸೆಕೆಂಡ್ ರೌಂಡನ್ನು ಹಾಕ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಭುಗೆ ಹಾಕ್ಕೊಟ್ಟೆ, ಅವನು ತಿನ್ನಲಿ ಅಂತ. ಅವನಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದ, ಯಾವಾಗ ಕೊಡ್ತಾರೆ ಮಮ್ಮ, ಏನು ಮಾಡ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದ. ಫಿಶ್ ಫ್ರೈ ಬಿಸಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಅವನು ಇಬ್ಬರು ತಿಂತಾ ಕೂತಿದ್ವಿ ಬಿಸಿ ಇದು ತುಂಬಾ ಚೆನ್ನಾಗಿತ್ತು. ನಾನು ಈ ಥರ ನ್ಯಾಚುರಲಾಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಪೌಡರ್ನ ಹಾಕಿ ಮಾಡಿದಾಗ ಯಾವಾಗ್ಲೂ ಚೆನ್ನಾಗೇ ಆಗ್ತಿರ್ಲಿಲ್ಲ. ನೀವು ಕೂಡ ಇದೇ ಥರ ಮಾಡ್ಕೊತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ನನಗೂ ಹೊಟ್ಟೆ ಹಸಿದಿತ್ತು, ನಾನು ಊಟನ ಹಾಕ್ಕೊಂಡು ಊಟ ಮಾಡಿದೆ. ಫಿಶ್ ಫ್ರೈ ಚೆನ್ನಾಗಾಗಬೇಕು ಅಂದರೆ ಮಸಾಲನೂ ಮುಖ್ಯ, ಹಾಗೆ ಕೊಬ್ಬರಿ ಎಣ್ಣೆನೂ ಮುಖ್ಯ. ಎರಡೂ ಇದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಫಿಶ್ ಫ್ರೈ ಮಾಡಿದ್ರೆ ಕಂಪ್ಲೀಟಾಗಿ ಒಂದೇ ಸಲ ಮಾಡಿಕೊಂಡು, ಚಿಕನ್ನು ಮಟನ್ಗಿಂತ ಫಿಶ್ಶು ತುಂಬಾ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಡುಗೆ ರೂಮ್ನ ಫಿಶ್ ಫ್ರೈ ಫುಲ್ ಮಾಡ್ಕೊಂಡು ಮುಗಿಸ್ಕೊಂಡ್ಮೇಲೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನು ತಿಂತಿದ್ಯವ್ವ? ಅಪ್ಪು ಏನು ತಿಂತಿದ್ದೀರಾ? ಏನದು? ಏನು ತಿಂತಿರೋದು? ಇಲ್ಲ ತೋರಿಸಿ ನನಗೆ. ಮಾಡಿ ಅಕ್ಕ ಅಕ್ಕ
ಚೆನ್ನಾಯ್ತ ಕಂದ ಮೀನು. ಅಪ್ಪಗೂ ಇಷ್ಟ ಅಂತೆ. ಅಪ್ಪು ಬಾ. ಬಾಲ್ ಬೇಕಾ? ಅಂಬಾ ಬಾಲ್ ಹಿಡ್ಕೊಂಡು ಹೋಗೋದಾ ಆಟಾಡೋಕ್ಕೆ? ಹೋಯ್ತು 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 ಬಾಲ್. ಎಲ್ಲಾಯ್ತು ಬಾಲು? ಲೈಟ್ ಬಂತು. ಲಿಶು ಜೋಳನ ಬೇಕು ಅಂತ ಅಂದಿದ್ಲು. ನಮ್ಮನೆಯವರು ಜೋಳ ತಂದಿದ್ರು, ತುಂಬಾ ಚೆನ್ನಾಗಿದ್ವು. ವಿಭು ಆಟಾಡಿ ಸುಸ್ತಾಗಿ ಮಲ್ಕೊಂಡ. ನಾನು ಮತ್ತು ಲಿಶು ಜೋಳನ ಸುಟ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಜೋಳ. ನಾನು ಜೋಳಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೂ ಸಾಲ್ಟ್ನ ಹಚ್ಚಿ ಕೊಟ್ಟಿದ್ದೆ. ಅವಳಂತೂ ತುಂಬಾ ಇಷ್ಟಪಟ್ಟು ತಿಂದಳು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ನಿಮಗೆಲ್ಲರಿಗೂ. ಯಾರೆಲ್ಲ ನನ್ನ ವ್ಲಾಗ್ನ ಕೊನೆ ತನಕ ನೋಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.